ಸರ್, ಸಿಂಧೂರ ಅನ್ನೋ ಹೆಸರೇ ನಮ್ಮೆಲ್ಲರಿಗೂ ಒಂದ್ಸರಿ ಮೈನವಿರೇಳಿಸುವಂಥ ಹೆಸರನ್ನು ಇಟ್ಟಿದ್ದಾರೆ ಸರ್. ನಮ್ಮ ಮಾತೆಯರು, ನಮ್ಮ ಅಕ್ಕ ತಂಗಿಯರು ಏನು ಸಿಂಧೂರವನ್ನು ಕಳ್ಕೊಂಡಿದ್ರು, ಅದಕ್ಕೆ ಸರಿಯಾದಂಥ ಒಂದು ರಿಟ್ಯಾಲಿಯೇಷನನ್ನು ನಮ್ಮ ಸರ್ಕಾರ ಕೊಟ್ಟಿದೆ, ನಮ್ಮ ಒಂದು ಮಿಲಿಟರಿ ಕೊಟ್ಟಿದೆ ಸರ್. ಸೊ ಮಿಲಿಟರಿಯ ಎಲ್ಲ ನಾನು ಸಿಬ್ಬಂದಿಗಳಿಗೂ ಅವರಿಗೆ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೀನಿ. 27 ಜನ ಏನು ಪಹಲ್ಗಾಮ್ ಇನ್ಸಿಡೆಂಟ್ನಲ್ಲಿ ಮೃತರಾಗಿದ್ದರು, ಅವರಿಗೆ ಒಂದು ಟ್ರಿಬ್ಯೂಟ್, ಅವರ ಮನಸ್ಸಿನ ಶಾಂತಿಗಾಗಿ ಈ ಒಂದು ಕೆಲಸವನ್ನು ಸರ್ಕಾರ ಮಾಡಿರುವಂಥದ್ದು ನಿಜವಾಗ್ಲೂ ಸ್ವಾಗತಾರ್ಹ. ಯಾವುದೇ ಒಂದು ಸಿವಿಲಿಯನ್ನಿಗೆ ಏನು ತೊಂದರೆ ಮಾಡದಲೆ ಯಾರು ಉಗ್ರರಿದ್ದಾರೆ ಆ ಉಗ್ರರ ಮೇಲೆ ಮಾತ್ರ ನಮ್ಮ ಕೋಪ ಇರುವಂಥದ್ದು ಅನ್ನುವಂಥದ್ದನ್ನು ನಮ್ಮ ಸರ್ಕಾರ ಆಗಲಿ ಮಿಲಿಟರಿ ಆಗಲಿ ತೋರಿಸಿದೆ. ಯಾವುದೇ ಒಂದು ಇಷ್ಟು ಪ್ರವೋಕ್ ಮಾಡಿರುವಂಥ ಸಂದರ್ಭದಲ್ಲಿ ಕೂಡ ಸರ್ಕಾರ ಆಗಲಿ ಮಿಲಿಟರಿ ಆಗಲಿ ತುಂಬ ಸ್ಥಿಮಿತವಾದ ಒಂದು ಮಾನಸಿಕತೆಯನ್ನು ಇಟ್ಕೊಂಡು ಏನು ಕೆಲಸವನ್ನು ಮಾಡಬೇಕು, ಏನು ಸರಿಯಾದ ಕೆಲಸ ಇದೆ ಅದನ್ನು ಮಾತ್ರ ಮಾಡಿದ್ದಾರೆ. ಸೊ ಸರ್ಕಾರ ಈ ಪಾಕಿಸ್ತಾನ ಇದನ್ನು ಅರ್ಥಕೋಬೇಕು. ಅವರ ಭೂಮಿಯಲ್ಲಿರುವಂತಹ ಒಂದು ಟೆರರಿಸ್ಟ್ಗಳನ್ನು ಅವರೇ ನಾಶ ಮಾಡುವುದರ ಮುಖಾಂತರ ಈ ಪ್ರಪಂಚದಲ್ಲಿ ಶಾಂತಿ ನೆಲೆಸೋದಕ್ಕೆ ಅವರು ಸಹಕಾರವನ್ನು ಮಾಡಬೇಕು. ಬರೋ ದಿವಸಗಳಲ್ಲಿ ಅಕಸ್ಮಾತ್ ಪಾಕಿಸ್ತಾನ ಈ ಕೆಲಸವನ್ನು ಮಾಡಲ್ಲ ಅಂತ ಹೇಳಿದ್ರೆ, ಈಗಾಗಲೇ ನಮ್ಮ ಸೈನ್ಯ ತೋರಿಸಿದೆ ಅವರ ಕೆಪಾಸಿಟಿ ಏನು ಅನ್ನೋವಂಥದ್ದನ್ನು. ಖಂಡಿತ ಅವರ ನೆಲೆಗೆ ನುಗ್ಗಿ ಆ ಶಾಂತಿ ನೆಲೆಸೋದಕ್ಕೆ ಏನು ಕೆಲಸ ಆಗಬೇಕಾಗಿದೆ ಅದನ್ನು ಪಾಕಿಸ್ತಾನದ ನೆಲೆಗೆ ನುಗ್ಗಿ ಕೂಡ ಹೊಡೆಯೋ ಶಕ್ತಿ ನಮಗಿದೆ ಅನ್ನುವಂಥದ್ದನ್ನು ನಮ್ಮ ಸೈನ್ಯ ತೋರಿಸಿದೆ ಸರ್. ಸೊ ಭಾಳ ಒಂದು ಉತ್ತಮವಾದಂಥ ಒಂದು ರಿಟ್ಯಾಲಿಯೇಷನ್ ಇದು ಅಂತ ಹೇಳ್ಬೋದು. ನಮ್ಮ ಸಿವಿಲಿಯನನ್ನು ತೆಗೆದಿದ್ದೀರಿ, ಅದಕ್ಕೆ ನಾವು ನಿಮ್ಮ ಸಿವಿಲಿಯನನ್ನು ತೆಗಿತೀವಿ ಅಂತೇಳಿ ಹೋಗಲಿಲ್ಲ. ಅದರ ಮೊದಲು ಟೆರರಿಸ್ಟ್ಗಳನ್ನು ನಾಶ ಮಾಡೋ ಮುಖಾಂತರ ಶಾಂತಿ ನೆಲೆಸೋದಕ್ಕೆ, ಜಗತ್ತಿನಲ್ಲಿ ಶಾಂತಿ ನೆಲೆಸೋದಕ್ಕೆ ಏನು ಮಾಡಬೇಕು ಅದೇ ಕೆಲಸವನ್ನು ಮಿಲಿಟರಿ ಮಾಡಿರೋವಂಥದ್ದು ನಮ್ಮೆಲ್ಲರಿಗೂ ಒಂದು ಸ್ವಲ್ಪ ಸಮಾಧಾನವನ್ನು ತಂದಿದೆ ಸರ್. ಇದು ಆರಂಭ ಅಂತ ಹೇಳ್ತಿದ್ದಾರೆ, ಇನ್ನೂ ಇದೆ. ಡೆಫಿನೆಟ್ಲಿ ಸರ್, ಇದು ಎ ದಿಲ್ ಮಾಂಗೆ ಮೋರ್, ಇಟ್ ಶುಡ್ ನಾಟ್ ಸ್ಟಾಪ್ ಅಂಟಿಲ್ ಏನು ನಮ್ಮ ಟೆರರಿಸಮ್ ಹೋಗೋ ತನಕ ದಿಸ್ ಶುಡ್ ನಾಟ್ ಸ್ಟಾಪ್ ಸರ್. ಕಂಪ್ಲೀಟ್ಲಿ ನಮ್ಮ ನೆಲದಿಂದ ಟೆರರಿಸಮ್ ಆಚೆ ಹೋಗಬೇಕು. ಅದಕ್ಕೆ ಸಹಕಾರ ಮಾಡ್ತಾ ಇರೋಂಥ ಎಲ್ಲರಿಗೂ ಶಿಕ್ಷೆಯನ್ನು ಕೊಡಬೇಕು. ಕೇವಲ ಟೆರರಿಸ್ಟ್ಸ್ ಆಗಿ ಗನ್ ಹಿಡಿದು ಯಾರನ್ನೋ ಕೊಂದವ್ರಿಗೆ ಮಾತ್ರ ಅಲ್ಲ, ಅವರಿಗೆ ಸಹಕಾರವನ್ನು ಯಾರು ಕೊಡ್ತಾರೆ ಅವರದ್ದು ಇದರಲ್ಲಿ ಭಾಳ ದೊಡ್ಡ ಒಂದು ಪಾತ್ರ ಇರೋವಂಥದ್ದು. ಅವ್ರಿಗೂ ಕೂಡ ಶಿಕ್ಷೆ ಆಗಲೇಬೇಕು ಸರ್. ಇನ್ನೊಂದು ದಿವಸ ಯಾರಿಗೆ ಯಾವುದೇ ಒಬ್ಬ ಟೆರರಿಸ್ಟ್ಸಿಗೆ ನಾವು ಸಹಕಾರ ಮಾಡಬೇಕು ಅಂದರೆ ಅವರಿಗೆ ಜುಮ್ ಅನ್ನಿಸ್ಬೇಕು, ಅವ್ರು ಹೆದರಬೇಕು ಸರ್. ಆ ರೀತಿಯ ಒಂದು ರಿಟ್ಯಾಲಿಯೇಷನನ್ನು ಈ ಸರಿ ನಮ್ಮ ಸೈನ್ಯ ತೋರಿಸ್ಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ರಾಮನ ದೇವಸ್ಥಾನದ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ ಈ ಥರ ಒಂದಿಷ್ಟು ಭಾವನಾತ್ಮಕವಾಗಿ ಅವರು ಹೆದರಿಸುವಂಥ ಕೆಲಸ ಮಾಡೋದು. ಸೊ ಈಗ ಅಟ್ಯಾಕ್ ಆಗಿದೆ, ಯಾವ ರೀತಿ ಮುಂದೆ ಹೋಗ್ಬೋದು ಸರ್? ಸರ್ ಆಬ್ವಿಯಸ್ಲಿ ಯುದ್ಧ ಅಂತ ಆದರೆ ಸರ್ ಇದನ್ನು ಈಗಲೂ ಯುದ್ಧ ಅಂತ ಕರೆಯೋ ಪರಿಸ್ಥಿತಿ ಒಳಗೆ ಇದಾಗಿಲ್ಲ ಸರ್. ಈಗ ಇಟ್ ಈಸ್ ಅನ್ ಆಪರೇಷನ್ ಅಷ್ಟೇ ಸರ್, ಇದು ಯುದ್ಧ ಅಲ್ಲ. ಯುದ್ಧವನ್ನು ನಮ್ಮ ಜನ ಇನ್ನೂ ಸಾರಿಲ್ಲ. ಅವ್ರಿಗೆ 15 ದಿವಸ ಅವಕಾಶ ಕೊಟ್ಟಿದ್ದಾರೆ ಸರ್. ನಿಮ್ಮ ನೆಲದಲ್ಲಿರುವಂಥ ಟೆರರಿಸಮ್ನ ನೀವು ನಾಶ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ 15 ದಿವಸ ಸಮಯ ಕೊಟ್ಟಿದ್ದಾರೆ. ಏನು ಮಾಡಿದ್ರು ಸರ್ ಪಾಕಿಸ್ತಾನದ ಸರ್ಕಾರ? ಸೊ ಅಲ್ಲಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಇರೋವಂಥ ನೆಲೆಗಳನ್ನು ಅಟ್ಲೀಸ್ಟ್ ನಾಶ ಮಾಡೋದ್ರ ಮುಖಾಂತರ ಕಣ್ಣೊರ್ಸೋ ಕೆಲಸನಾದರೂ ಅವ್ರು ಮಾಡ್ಬೋದಾಗಿತ್ತಲ್ಲ ಸರ್. ಅದನ್ನು ಕೂಡ ಅವ್ರು ಮಾಡಿಲ್ಲ. ಅಷ್ಟು ಇನ್ಸೆನ್ಸಿಬಲ್ ಆಗಿರೋವಂಥ ಸರ್ಕಾರದಿಂದ ನಾವು ಏನನ್ನು ತಾನೇ ಅಪೇಕ್ಷೆ ಪಡೋಕ್ಕೆ ಸಾಧ್ಯ? ನಾವು 15 ದಿವಸ ಕಾದ ನಂತರ ಏನು ನಮ್ಮ ಸರ್ಕಾರದ ಕಡೆಯಿಂದ ಏನು ಮಾಡಬೇಕಾಗಿದೆ, ನಮ್ಮಲ್ಲಿ ಶಾಂತಿ ನೆಲೆಸೋದಕ್ಕೆ ನಾವೇನು ಮಾಡಬೇಕಾಗಿದೆ ಅದನ್ನು ನಮ್ಮ ಸರ್ಕಾರ ಮಾಡಿದೆ. ಇದನ್ನು ಈಗ ಸದ್ಯದ ಪರಿಸ್ಥಿತಿಯೊಳಗೆ ಯುದ್ಧ ಅಂತೇಳಿ ಕರೆಯುವಂಥ ಪರಿಸ್ಥಿತಿಲಿಲ್ಲ. ಇಟ್ಸ್ ಎ ವೆರಿ ಗುಡ್ ರಿಟ್ಯಾಲಿಯೇಷನ್. ಇದೊಂದು ಆಪರೇಷನ್ನು ಭಾಳ ಚೆನ್ನಾಗಿ 72 ಜನ ಉಗ್ರರನ್ನು ಮಾತ್ರ ಸದೆಬಡಿದಿರುವಂಥ ಒಂದು ಆಪರೇಷನ್ ಆಗಿದೆ ಇದು. ಇದಕ್ಕೆ ಇಷ್ಟು ಸೆನ್ಸಿಬಲ್ ಆಗಿ ಈ ಕಾರ್ಯಾಚರಣೆ ನಡೆಸಿರುವಂಥ ಸೈನ್ಯ ನಿಜಕ್ಕೂ ಅಭಿನಂದನಾರ್ಹ ಸರ್. ಮಂಜುನಾಥ್ ಅವರ ಹುತಾತ್ಮರಾದರು, ಅವರ ಈ ಆಪರೇಷನ್ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ, ಇನ್ನೂ ಸಿಗಬೇಕಾಗಿದೆ ಸರ್. ಡೆಫಿನೆಟ್ಲಿ ನಮ್ಮ ಮಂಜುನಾಥ್ ನನಗೆ ಗೊತ್ತು ಸರ್, ಅವ್ರು ಏನು ಅಂತ ನಂಗೆ ಗೊತ್ತು. ಅವ್ರ ಭಾವನೆಗಳೇನು ಅನ್ನೋದು ನಮ್ಮ ಫ್ಯಾಮಿಲಿ ಎಲ್ಲರಿಗೂ ಗೊತ್ತಿದೆ ಸರ್. ಖಂಡಿತ ಇದರಿಂದ ಅವರಿಗೆ ಸಂತೋಷ ಸಿಕ್ಕಿರುತ್ತೆ. ಆದರೆ ಇನ್ನೂ ಸಮಾಧಾನ ಸಿಗೋ ದಿವಸಗಳು ಇನ್ನೂ ಮುಂದೆ ಇದೆ. ಇಷ್ಟರಿಂದ ತೃಪ್ತಿಗೊಳ್ಳೋ ಆತ್ಮ ಅಲ್ಲ ಸರ್ ಅದು ಪೂರ್ತಿ ಟೆರರಿಸಮ್ ನಾಶ ಆದಮೇಲೆ, ಪಾಕಿಸ್ತಾನನೇ ನಾಶ ಆದರೆ ಮೋಸ್ಟ್ಲಿ ಭಾಳ ಒಳ್ಳೆ ಸಮಾಧಾನ ಸಿಗುತ್ತೆ ಅಂತ ಅನ್ಸುತ್ತೆ ಸರ್ ನನಗೆ. ಮುಂದೆ ಯಾವ ಥರ ಮೋದಿ ಅವರು ಏನಾದ್ರು ಯಾವ ಥರ ತೊಗೊಂಡ್ರೆ ಸರ್? ಮೋದಿ ಅವರು ಏನು ಸ್ಟೆಪ್ಸ್ ತೊಗೊತಾರೆ ತುಂಬ ಸೆನ್ಸಿಬಲ್ ಆಗಿ ತೊಗೊಳ್ತಾ ಇದ್ದಾರೆ. ಮಿಲಿಟ್ರಿ ಅವರು ಕೂಡ ಭಾಳ ಸೆನ್ಸಿಬಲ್ ಆಗಿ ತೊಗೊಳ್ತಾ ಇದ್ದಾರೆ. ಸರ್ಕಾರ ಹಾಗೆ ಮಾಡಬೇಕು, ಸರ್ಕಾರ ಹೀಗೆ ಮಾಡಬೇಕು, ಮಿಲಿಟ್ರಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳೋಷ್ಟು ನಮಗೆ ಅದ್ರ ಬಗ್ಗೆ ನಾಲೆಡ್ಜು ಇಲ್ಲ. ಅದನ್ನು ನಾವು ನಮ್ಮ ಅಭಿಪ್ರಾಯಗಳನ್ನು ರೂಪಿಸ್ಕೊಳ್ಳಬಾರ್ದು. ನಾನು ಈ ಸಂದರ್ಭದಲ್ಲಿ ಹೇಳೋದು ಇಷ್ಟೇ ಸರ್, ಸರ್ಕಾರ ಆಗಲಿ ಮಿಲಿಟರಿ ಆಗಲಿ ಏನು ನಮ್ಮಿಂದ ಅಪೇಕ್ಷೆ ಪಡುತ್ತೆ, ನಮ್ಮ ನಾಗರಿಕರಿಂದ, ನಮ್ಮ ಸಿವಿಲಿಯನ್ಸ್, ಇಂಡಿಯನ್ ಸಿವಿಲಿಯನ್ ಸೊಸೈಟಿಯಿಂದ ಏನು ಅಪೇಕ್ಷೆಯನ್ನು ಪಡುತ್ತೆ, ಇಡೀ ಸಿವಿಲಿಯನ್ ಸೊಸೈಟಿ ಅದಕ್ಕೆ ಪೂರಕವಾಗಿ ನಡ್ಕೊಳ್ಬೇಕೆ ಹೊರತು ಅವ್ರು ಮಾಡಿದ್ದು ಸರಿ ತಪ್ಪು ಅನ್ನೋವಂಥ ಚರ್ಚೆಗಳಲ್ಲಿ ಈಗ ಬೀಳಬಾರ್ದು ಸರ್. ಯುದ್ಧ ಕಾಲದೊಳಗೆ ಯಾವಾಗಲೂ ಸರ್ಕಾರ ಏನನ್ನು ಬಯಸುತ್ತೆ ನಮ್ಮಿಂದ, ಅದು ತನ್ನ ಮನ ಧನಗಳಿಂದ ಸಂಪೂರ್ಣವಾದ ಸಹಕಾರವನ್ನು ನಾವು ಕೊಡಬೇಕೆ ಹೊರತು ಸರ್ಕಾರ ತೊಗೊಂಡಿರೋವಂಥ ಸ್ಟೆಪ್ಸು, ಇಂಥ ಸ್ಟೆಪ್ಸ್ ತೊಗೋಬೇಕು, ಇಂಥ ಸ್ಟೆಪ್ಸ್ ತೊಗೊಂಡಿದ್ದು ತಪ್ಪು, ಇಂಥ ಸ್ಟೆಪ್ಸ್ ತೊಗೊಂಡಿದ್ದು ಸರಿ, ಈ ಚರ್ಚೆಗಳಲ್ಲಿ ನಾವು ಬೀಳ್ದಲೇ ಅವ್ರು ತೊಗೊಂಡಿರೋವಂಥ ಎಲ್ಲ ಅವ್ರಿಗೆ ಭಾಳ ಒಳ್ಳೆಯ ಒಂದು
ಟೀಮ್ ಇದೆ. ಇಟ್ ಈಸ್ ನಮ್ಮ ಮಿಲಿಟರಿ ಅವರಿಗೆ ತುಂಬ ಒಳ್ಳೆ ಕೆಪಾಸಿಟಿ ಇದೆ. ಏನು ಮಾಡಿದ್ರೆ ಸರಿ, ಏನು ಮಾಡಿದ್ರೆ ತಪ್ಪು ಅನ್ನೋಂಥದ್ದು ಅವರಿಗೆ ಭಾಳ ಸರಿಯಾಗಿ ನಾಲೆಡ್ಜ್ ಇರೋ ಅಂಥವ್ರು. ಅವ್ರೇನು ತೀರ್ಮಾನವನ್ನು ತೊಗೊತಾರೆ ಅದಕ್ಕೆ ನಮ್ಮ ಇಡೀ ಕುಟುಂಬ ವರ್ಗ ಇರ್ಬೋದು, ಇಡೀ ಸಿವಿಲಿಯನ್ಸ್ ಇರ್ಬೋದು, ಎಲ್ಲರೂ ಕೂಡ ಸಹಕಾರವನ್ನು ನೀಡಬೇಕು ಅಂತ ಮಾತ್ರ ಈ ಸಂದರ್ಭದಲ್ಲಿ ಕೇಳ್ಕೊಂತೀವಿ. ರಾಮನ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಸರ್, ರಾಮ ನಮ್ಮ ದೇಶದ ಒಂದು ಆಸ್ತಿ ಸರ್. ಅದನ್ನು ಯಾರೂ ನಮ್ಮಿಂದ ಕಿತ್ಕೊಳ್ಳೋಕ್ಕಾಗಲ್ಲ ಸರ್. ನೀವು ಯಾವಾಗೋ ಒಂದು ಕಾಲದೊಳಗೆ ನಮ್ಮ ರಾಮನ ದೇವಸ್ಥಾನವನ್ನು 400-500 ವರ್ಷದ ಕೆಳಗೆ ಕಿತ್ಕೊಂಡು ಅಲ್ಲೊಂದು ಏನೋ ಒಂದು ಇದನ್ನು ಮಾಡಿರ್ಬೋದು. ಆದರೆ ಅದೇನು ಬರೀ ದೇವಸ್ಥಾನ ಒಂದೇ ನಮ್ಮ ಧರ್ಮದಲ್ಲಿರೋದು ಬರೀ ದೇವಸ್ಥಾನ ಆ ಥರ ಅಂತ ಇಲ್ಲ ಸರ್. ಎಲ್ಲರ ಮನಸ್ಸಿನಲ್ಲಿ ರಾಮ ಇರೋದು. ಯಾವುದೋ ಒಂದು ದೇವಸ್ಥಾನವನ್ನು, ಯಾವುದೋ ಒಂದು ಮತ್ತೊಂದು ಏನೋ ಒಂದು ಮಾಡೋದ್ರಿಂದ ರಾಮನನ್ನು ಎಲ್ಲರ ಮನಸ್ಸಿನಲ್ಲಿ ಅಳಿಸ್ತೀವಿ ಅಂತ ಹೇಳಿದ್ರೆ, ರಾಮ ರಕ್ತಗತವಾಗಿರುವಂಥ ಒಂದು ವಿಚಾರ ನಮ್ಮ ದೇಶದಲ್ಲಿ. ಹಾಗಾಗಿ ಅದನ್ನು ಅವರು ಏನೋ ಒಂದು ದೇವಸ್ಥಾನ ಅವರು ಶಾಂತಿ ಭಂಗ ಮಾಡೋದಕ್ಕೆ, ಶಾಂತಿಯನ್ನು ಕದಡೋದಕ್ಕೆ ಅಂಥ ಕೆಲಸಗಳನ್ನು ಮಾಡ್ಬೋದೇ ಹೊರತು ಅದರಿಂದಾಗಿ ರಾಮನ ವ್ಯಕ್ತಿತ್ವ ಆಗಲಿ, ರಾಮನನ್ನಾಗಲಿ ಈ ಜನಮಾನಸದಿಂದ ದೂರ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ತಪ್ಪು ತಿಳ್ಕೊಂಡಿದ್ದಾರೆ. ಅವ್ರು ಸರಿಯಾದ ರೀತಿಯೊಳಗೆ ಇದನ್ನು ಅರ್ಥ ಮಾಡ್ಕೋಬೇಕು ಸರ್. ರಾಮ ಅನ್ನುವಂಥದ್ದು ಒಬ್ಬ ವ್ಯಕ್ತಿ ಅಲ್ಲ, ಅವನು ಅದೊಂದು ರೀತಿಯ ಒಂದು ಭಾವನೆ, ಅದೊಂದು ರೀತಿಯ ಒಂದು ಗುಣಗಳ ಒಂದು ಗುಂಪು, ಒಂದು ಗುಚ್ಛ, ಗುಣಗಳು. ಅವನ ಗುಣಗಳನ್ನು ಎಲ್ಲರೂ ಆರಾಧಿಸಬೇಕು. ಅವನ ರೀತಿಯಲ್ಲಿ ಬದುಕಬೇಕು ಅಂತ ನಮ್ಮ ಜನ ಮಾಡ್ತಾರೆಯೇ ಹೊರತು ಅದು ಬೇರೆ ಅಲ್ಲ ಸರ್. ಅದನ್ನು ಅವರು ತಪ್ಪಾಗಿ ತಿಳ್ಕೊಂಡಿದ್ದಾರೆ ಅಂತಷ್ಟೇ ಈ ಸಂದರ್ಭದಲ್ಲಿ ಹೇಳ್ತೀನಿ. ಡಾಕ್ಟರ್ ರವಿಕಿರಣ್, ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.